ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ. ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ. ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ. ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ. ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ. ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ. ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ.
ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ, ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ, ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ಲಿ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ಕೈಗಳಿದೆ ಅವರಿಗೆಲ್ಲ ಅನುಕೂಲ ಆಗುತ್ತೆ. ಬಹುಶಃ ದೂರದೃಷ್ಟಿ ಇಟ್ಟು ವಿಕಸಿತ್ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡದೆ ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತಂದರೆ ನಾಳೆ ಇದು ಶಾರ್ಟ್ ಕಮ್ಮಿಂಗ್ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಕೊಂಡು ಈ ಬಡ್ಜೆಟ್ಟಲ್ಲಿ ಯಾವುದೂ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟ್ ನಿನ್ನೆ ಮಂಡಿಸಲಾಗಿದೆ. ಈಗಲೇ ನೋಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಚೊಂಬು ಅಂತ ರೈಲ್ವೆ ಇದರಲ್ಲಿ ಏನು ಹೇಳಿದ್ರು, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರಲ್ಲ, ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಲಿ 5,000 crores ಫಾರ್ 5 years. ಏನು 5,000 ಕೊಟ್ಟರೆ ನಾಳೆನೇ ಮುಗಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ, ಅದಕ್ಕೆ 5 ವರ್ಷ ಟೈಪ್ ತಗೊಂಡಿದ್ದಾರೆ. ಅದಕ್ಕೂ ಒಂದು ಟೀಕೆಗೋಸ್ಕರ ಟೀಕೆ ಮಾಡೋದು ಸರಿಯಲ್ಲ. ಏನು ನ್ಯೂನತೆಗಳಿದೆ ಅದನ್ನು ಹೇಳಿ, ಅದು ಬಿಟ್ಟು ಕರ್ನಾಟಕಕ್ಕೆ ಚೊಂಬು ಈ ರೀತಿ ಹೇಳುವಂಥದ್ದು ಸರಿಯಲ್ಲ.